ವ್ಯಕ್ತವಾಗ್ತಾ ಇದೆ. ಕೆಐಎಡಿಬಿ ಭೂ ಸ್ವಾಧೀನದ ವಿರುದ್ಧ ಈಗ ಅನ್ನದಾತರು ಕಿಡಿಕಾರ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಟ್ರ್ಯಾಕ್ಟರ್ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಚನ್ನರಾಯಪಟ್ಟಣದಿಂದ ದೇವನಹಳ್ಳಿಗೆ ರ್ಯಾಲಿ ಮೂಲಕ ಹೊರಟಿದ್ದಾರೆ ರೈತರು. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಹೋರಾಟ ಮುಂದುವರಿತಾ ಇದೆ. 1078 ದಿನಗಳಿಂದಲೂ ಕೂಡ ರೈತರ ಹೋರಾಟ ನಿರಂತರವಾಗಿ ಸಾಗ್ತಾ ಇದೆ. ಈಗ ಟ್ರ್ಯಾಕ್ಟರ್ ರ್ಯಾಲಿಗೆ ರೈತರು ಮುಂದಾಗ್ತಾ ಇದ್ದಂತೆ ಪೊಲೀಸರು ಅತಿ ಹೆಚ್ಚಿನ ಕ್ರಮವನ್ನ ಕೈಗೊಂಡಿದ್ದಾರೆ, ಹೆಚ್ಚಿನ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಭೂಸ್ವಾಧೀನ ವಿರೋಧಿಸಿ 1078 ದಿನಗಳಿಂದ ಕೂಡ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಧರಣಿಗೂ ಕೂಡ ಸರ್ಕಾರ ಬಗ್ಗದ ಹಿನ್ನೆಲೆಯಲ್ಲಿ ಇವತ್ತು ಏನು ನೂರಾರು ಸಂಖ್ಯೆಯಲ್ಲಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲೇ ನಿರಂತರವಾಗಿ ಧರಣಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾನು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಚನ್ನರಾಯಪಟ್ಟಣದಿಂದ ಹೊರಟಿರ್ತಕ್ಕಂಥ ರೈತರು ಟ್ರ್ಯಾಕ್ಟರ್ಗಳಲ್ಲಿ ಹಾಗೇನೆ ಕಾರುಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಏನು ಅಲ್ಲಿ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನನ್ನ ಕೈಬಿಡಬೇಕು ಅಂತೇಳಿ ಇವತ್ತು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಸಾಕಷ್ಟು ಜನ ರೈತ ಮುಖಂಡರಾಗಿರ್ಬೋದು, ಜೊತೆಗೆ ಎಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕ್ಲಿಕ್ಕೆ ತೆರಳುತ್ತಾ ಇದ್ದಾರೆ. ಜೊತೆಗೆ ಏನು ಅಲ್ಲೇ ಧರಣಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ದಿನಸಿ ಮತ್ತೆ ಧಾನ್ಯಗಳನ್ನ ಕೂಡ ಸಂಗ್ರಹ ಮಾಡಿಕೊಂಡು ಬೃಹತ್ ಹೋರಾಟಕ್ಕೆ ಹೊರಟಿದ್ದಾರೆ. ಇನ್ನ ರೈತರು ಕೂಡ ಸಾಕಷ್ಟು ಜನ ಇಲ್ಲಿ ಇರುವಂತದ್ದು. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ದಿನಗಳಿಂದ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ? ಇವತ್ತು ನಿಮ್ಮ ಛಲ ಎಲ್ಲಿಗೆ ಹೋಗ್ತಾ ಇದೆ? ನಾವು 1078 ದಿನಗಳಿಂದ ಚನ್ನರಾಯಪಟ್ಟಣ ರಾಜ್ಯ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ನಾವು ಡಿಸಿ ಕಚೇರಿ ಮುಂದಕ್ಕೆ ನಮ್ಮ ಪ್ರತಿಭಟನೆಯನ್ನ ಇಲ್ಲಿಂದ ಅಲ್ಲಿಗೆ ಸ್ಥಳಾಂತರ ಮಾಡ್ತಾ ಇದ್ದೀವಿ. ಈಗ ಸೆಷನ್ ಕೂಡ ನಡೀತಾ ಇದೆ. ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತೀರಾ? ಅದು ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಸರ್ಕಾರ. ಇಲ್ಲಿ ಬಂದಿರತಕ್ಕಂಥ ಮಂತ್ರಿಗಳು ಪ್ರತಿ ಸರಿನೂ ಗಡುವು ಮೇಲೆ ಗಡುವು ಕೊಡ್ತಾ ಇದ್ದಾರೆ. ಇವತ್ತಿನವರೆಗೂ ಯಾವುದೇ ನಿರ್ಧಾರ ತಗೊಂಡಿಲ್ಲ. ಹಂಗಾಗಿ ನಮಗೆ ರೈತ ಪರವಾದಂತಹ ನಿರ್ಧಾರ ಬರೋವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ಡಿಸಿ ಆಫೀಸ್ ಮುಂದೆ ಮುಂದುವರಿಸ್ತೀವಿ. ಇಷ್ಟು ದಿನ ಅಲ್ಲಿ ಮಾಡ್ತಾ ಇದ್ರಿ, ಏನು ನಿಮಗೆ ಅನುಕೂಲ ಆಗ್ಲಿಲ್ವಾ? ಇದು ಕೈ ಬಿಡ್ತೀನಿ ಅಂತ ಯಾರು ಭರವಸೆ ಕೊಡ್ಲಿಲ್ವಾ? ಬರೀ ಭರವಸೆಯಲ್ಲೇ ನಿಂತಿದೆ. ನಾವು ಮಾತಾಡ್ತಾ ಇದ್ದೀವಿ, ಹೇಳ್ತೀವಿ, ಕೇಳ್ತೀವಿ ಅನ್ನೋ ಮಾತಲ್ಲೇ ನಿಂತಿದೆ ಹೊರತಾಗಿ ಸರಿಯಾದ ನಿರ್ಧಾರಗಳನ್ನ ಯಾರು ಕೊಡ್ತಾ ಇಲ್ಲ. ಈಗಿನ ಅಲ್ಲೇ ಧರಣಿನ ನಿರಂತರವಾಗಿ ಮುಂದುವರಿಸ್ತೀರಾ? ಹೌದು. ಏನು ರೈತರು ಹೇಳ್ತಾ ಇರುವಂತ ಮಾತು, ರೈತರು ಹೋರಾಟ ಮಾಡ್ತಾರೆ, ಜೊತೆಗೆ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತಾ ಅಂತಕ್ಕಂಥದ್ದು ಮುನ್ನಷ್ಟೇ ನಾವು ಕಾದ್ ನೋಡಬೇಕಾಗಿರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕೆಐಎಡಿಬಿ ಭೂ ಸ್ವಾಧೀನದ ವಿರುದ್ಧ ಈಗ ಅನ್ನದಾತರು ಕಿಡಿಕಾರ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಟ್ರ್ಯಾಕ್ಟರ್ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಚನ್ನರಾಯಪಟ್ಟಣದಿಂದ ದೇವನಹಳ್ಳಿಗೆ ರ್ಯಾಲಿ ಮೂಲಕ ಹೊರಟಿದ್ದಾರೆ ರೈತರು. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಹೋರಾಟ ಮುಂದುವರಿತಾ ಇದೆ. 1078 ದಿನಗಳಿಂದಲೂ ಕೂಡ ರೈತರ ಹೋರಾಟ ನಿರಂತರವಾಗಿ ಸಾಗ್ತಾ ಇದೆ. ಈಗ ಟ್ರ್ಯಾಕ್ಟರ್ ರ್ಯಾಲಿಗೆ ರೈತರು ಮುಂದಾಗ್ತಾ ಇದ್ದಂತೆ ಪೊಲೀಸರು ಅತಿ ಹೆಚ್ಚಿನ ಕ್ರಮವನ್ನ ಕೈಗೊಂಡಿದ್ದಾರೆ, ಹೆಚ್ಚಿನ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಭೂಸ್ವಾಧೀನ ವಿರೋಧಿಸಿ 1078 ದಿನಗಳಿಂದ ಕೂಡ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಧರಣಿಗೂ ಕೂಡ ಸರ್ಕಾರ ಬಗ್ಗದ ಹಿನ್ನೆಲೆಯಲ್ಲಿ ಇವತ್ತು ಏನು ನೂರಾರು ಸಂಖ್ಯೆಯಲ್ಲಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲೇ ನಿರಂತರವಾಗಿ ಧರಣಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾನು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಚನ್ನರಾಯಪಟ್ಟಣದಿಂದ ಹೊರಟಿರ್ತಕ್ಕಂಥ ರೈತರು ಟ್ರ್ಯಾಕ್ಟರ್ಗಳಲ್ಲಿ ಹಾಗೇನೆ ಕಾರುಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಏನು ಅಲ್ಲಿ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನನ್ನ
ಕೈ ಬಿಡಬೇಕು ಅಂತೇಳಿ ಇವತ್ತು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಸಾಕಷ್ಟು ಜನ ರೈತ ಮುಖಂಡರಾಗಿರ್ಬೋದು, ಜೊತೆಗೆ ಎಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕ್ಲಿಕ್ಕೆ ತೆರಳುತ್ತಾ ಇದ್ದಾರೆ. ಜೊತೆಗೆ ಏನು ಅಲ್ಲೇ ಧರಣಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ದಿನಸಿ ಮತ್ತೆ ಧಾನ್ಯಗಳನ್ನ ಕೂಡ ಸಂಗ್ರಹ ಮಾಡಿಕೊಂಡು ಬೃಹತ್ ಹೋರಾಟಕ್ಕೆ ಹೊರಟಿದ್ದಾರೆ. ಇನ್ನ ರೈತರು ಕೂಡ ಸಾಕಷ್ಟು ಜನ ಇಲ್ಲಿ ಇರುವಂತದ್ದು. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ದಿನಗಳಿಂದ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ? ಇವತ್ತು ನಿಮ್ಮ ಛಲ ಎಲ್ಲಿಗೆ ಹೋಗ್ತಾ ಇದೆ? ನಾವು 1078 ದಿನಗಳಿಂದ ಚನ್ನರಾಯಪಟ್ಟಣ ರಾಜ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ನಾವು ಡಿಸಿ ಕಚೇರಿ ಮುಂದಕ್ಕೆ ನಮ್ಮ ಪ್ರತಿಭಟನೆಯನ್ನ ಇಲ್ಲಿಂದ ಅಲ್ಲಿಗೆ ಸ್ಥಳಾಂತರ ಮಾಡ್ತಾ ಇದ್ದೀವಿ. ಈಗ ಸೆಷನ್ ಕೂಡ ನಡೀತಾ ಇದೆ. ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತೀರಾ? ಅದು ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಸರ್ಕಾರ. ಇಲ್ಲಿ ಬಂದಿರತಕ್ಕಂಥ ಮಂತ್ರಿಗಳು ಪ್ರತಿ ಸರಿನೂ ಗಡುವು ಮೇಲೆ ಗಡುವು ಕೊಡ್ತಾ ಇದ್ದಾರೆ. ಇವತ್ತಿನವರೆಗೂ ಯಾವುದೇ ನಿರ್ಧಾರ ತಗೊಂಡಿಲ್ಲ. ಹಂಗಾಗಿ ನಮಗೆ ರೈತ ಪರವಾದಂತ ನಿರ್ಧಾರ ಬರೋವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ಡಿಸಿ ಆಫೀಸ್ ಮುಂದೆ ಮುಂದುವರಿಸ್ತೀವಿ. ಇಷ್ಟು ದಿನ ಅಲ್ಲಿ ಮಾಡ್ತಾ ಇದ್ರಿ, ಏನು ನಿಮಗೆ ಅನುಕೂಲ ಆಗ್ಲಿಲ್ವಾ? ಇದು ಕೈ ಬಿಡ್ತೀನಿ ಅಂತ ಯಾರು ಭರವಸೆ ಕೊಡ್ಲಿಲ್ವಾ? ಬರೀ ಭರವಸೆಯಲ್ಲೇ ನಿಂತಿದೆ. ನಾವು ಮಾತಾಡ್ತಾ ಇದ್ದೀವಿ, ಹೇಳ್ತೀವಿ, ಕೇಳ್ತೀವಿ ಅನ್ನೋ ಮಾತಲ್ಲೇ ನಿಂತಿದೆ ಹೊರತಾಗಿ ಸರಿಯಾದ ನಿರ್ಧಾರಗಳನ್ನ ಯಾರು ಕೊಡ್ತಾ ಇಲ್ಲ. ಈಗಿನ ಅಲ್ಲೇ ಧರಣಿಯಿಂದ ನಿರಂತರವಾಗಿ ಮುಂದುವರಿಸ್ತೀರಾ? ಹೌದು. ಏನು ರೈತರು ಹೇಳ್ತಾ ಇರುವಂತ ಮಾತು, ರೈತರು ಹೋರಾಟ ಮಾಡ್ತಾರೆ, ಜೊತೆಗೆ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತಾ ಅಂತಕ್ಕಂಥದ್ದು ಮುನ್ನಷ್ಟೇ ನಾವು ಕಾದ್ ನೋಡಬೇಕಾಗಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕೆಐಎಡಿಬಿ ಭೂ ಸ್ವಾಧೀನದ ವಿರುದ್ಧ ಈಗ ಅನ್ನದಾತರು ಕಿಡಿಕಾರ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಟ್ರ್ಯಾಕ್ಟರ್ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಚನ್ನರಾಯಪಟ್ಟಣದಿಂದ ದೇವನಹಳ್ಳಿಗೆ ರ್ಯಾಲಿ ಮೂಲಕ ಹೊರಟಿದ್ದಾರೆ ರೈತರು. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಹೋರಾಟ ಮುಂದುವರಿತಾ ಇದೆ. 1078 ದಿನಗಳಿಂದಲೂ ಕೂಡ ರೈತರ ಹೋರಾಟ ನಿರಂತರವಾಗಿ ಸಾಗ್ತಾ ಇದೆ. ಈಗ ಟ್ರ್ಯಾಕ್ಟರ್ ರ್ಯಾಲಿಗೆ ರೈತರು ಮುಂದಾಗ್ತಾ ಇದ್ದಂತೆ ಪೊಲೀಸರು ಅತಿ ಹೆಚ್ಚಿನ ಕ್ರಮವನ್ನ ಕೈಗೊಂಡಿದ್ದಾರೆ, ಹೆಚ್ಚಿನ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಡಿಬಿ ಭೂಸ್ವಾಧೀನ ವಿರೋಧಿಸಿ 1078 ದಿನಗಳಿಂದ ಕೂಡ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಧರಣಿಗೂ ಕೂಡ ಸರ್ಕಾರ ಬಗ್ಗದ ಹಿನ್ನೆಲೆಯಲ್ಲಿ ಇವತ್ತು ಏನು ನೂರಾರು ಸಂಖ್ಯೆಯಲ್ಲಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲೇ ನಿರಂತರವಾಗಿ ಧರಣಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾನು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಚನ್ನರಾಯಪಟ್ಟಣದಿಂದ ಹೊರಟಿರ್ತಕ್ಕಂಥ ರೈತರು ಟ್ರ್ಯಾಕ್ಟರ್ಗಳಲ್ಲಿ ಹಾಗೇನೆ ಕಾರುಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಏನು ಅಲ್ಲಿ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನನ್ನ ಕೈ ಬಿಡಬೇಕು ಅಂತೇಳಿ ಇವತ್ತು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಸಾಕಷ್ಟು ಜನ ರೈತ ಮುಖಂಡರಾಗಿರ್ಬೋದು, ಜೊತೆಗೆ ಎಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕ್ಲಿಕ್ಕೆ ತೆರಳುತ್ತಾ ಇದ್ದಾರೆ. ಜೊತೆಗೆ ಏನು ಅಲ್ಲೇ ಧರಣಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ದಿನಸಿ ಮತ್ತೆ ಧಾನ್ಯಗಳನ್ನ ಕೂಡ ಸಂಗ್ರಹ ಮಾಡಿಕೊಂಡು ಬೃಹತ್ ಹೋರಾಟಕ್ಕೆ ಹೊರಟಿದ್ದಾರೆ. ಇನ್ನ ರೈತರು ಕೂಡ ಸಾಕಷ್ಟು ಜನ ಇಲ್ಲಿ ಇರುವಂತದ್ದು. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ದಿನಗಳಿಂದ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ? ಇವತ್ತು ನಿಮ್ಮ ಛಲ ಎಲ್ಲಿಗೆ ಹೋಗ್ತಾ ಇದೆ? ನಾವು 1078 ದಿನಗಳಿಂದ